ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಏನಮ್ಮ ಏನ್ ಹೇಳ್ತಿದ್ಯಾ? ನೋಡು ಮಗ್ಳೆ, ನಾವ್ ಏನೇ ತಪ್ಪು ಮಾಡಿದ್ರು ಅದು ಬೇರೆಯವರಿಗೆ ಮರ್ತ್ ಹೋಗ್ಬೋದು. ಆದ್ರೆ ಅದು ಯಾವಾಗ ಗೊತ್ತಾ, ಆ ತಪ್ಪುಗೂ ಮೀರಿ ನಾವು ಬೇರೆ ಏನಾದ್ರೂ ದೊಡ್ಡ ಒಳ್ಳೆ ಕೆಲ್ಸ ಮಾಡಿದಾಗ. ಮದ್ವೆ ಆದ ಹೊಸದ್ರಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಅಂಗಳ ಸಾರಿಸಿ ರಂಗೋಲಿ ಹಾಕಿ ತಿಂಡಿಗ್ ರೆಡಿ ಮಾಡಿ ಎಲ್ಲಾ ಕೆಲ್ಸ ನೀನ್ ಒಬ್ಳೆ ಮಾಡ್ತಾ ಇದ್ದೆ. ಎತ್ತಾಗಿಂದ ರಾತ್ರಿ ಮಲ್ಗೋವರೆಗೂ ಕೆಲ್ಸ 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 ಅಂತ ಎಷ್ಟು ಕೆಲ್ಸ ಮಾಡಿದ್ಯಾ ಆ ಮನೆಗೆ. ಅದಕ್ಕೆ ನಿಮ್ ಮಾವಂಗೆ ನಿನ್ ಮೇಲೆ ನನ್ ಸೊಸೆ ಅಂತ ಒಂದ್ ಅಭಿಮಾನ ಇತ್ತು, ಪ್ರೀತಿ ಇತ್ತು. ಈಗ ಆ ಖಾರ ಮೆಣಸಿನ್ಕಾಯಿ ಚೋಟ್ ಮೆಣಸಿನ್ಕಾಯಿ ಇಬ್ರು ಸೈಡ್ ಲೈನ್ ಆಗ್ಬಿಡ್ತಿದ್ರು. ಆದ್ರೆ ಈ 26,000 ಎಡವಟ್ ಮಾಡ್ಕೊಂಡಿಲ್ಲ ನೀನು. ಅವಾಗಿಂದ ಒಳ್ಳೆ ಗುಮ್ಮಣ್ ಗುಸ್ಕಿ ತರ ಯಾರ ಜೊತೆನೂ ಮಾತಾಡ್ದೆ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ಯಾ ಕಣೆ. ನಿನ್ ಪಾಡಿಗೆ ನೀನ್ ಯಾವಾಗ್ಲೂ ರೂಮಲ್ಲಿ ಇದ್ರೆ ಅವರೇ ನಿನ್ನ ಹುಡ್ಕೊಂಡ್ ಬಂದು ನಿನಗ್ ಸಮಾಧಾನ ಮಾಡಿ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನಾ. ಅವ್ರು ನಿಮ್ ಅತ್ತೆ ಮಾವ ಕಣೆ, ಅದು ನಿಮ್ ಅತ್ತೆ ಮನೆ. ಮಗಳೇ, ಆತರ ಯಾರು ನಿನ್ನನ್ ಮಾತಾಡ್ಸಕ್ ಬರಲ್ಲ. ನೀನು ಮೊದ್ಲಿನ ಪ್ರಿಯ ಆಗು. ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ ಪಾಡ ನೀನ್ ಮುಂಚೆ ಹೇಗ್ ಕೆಲ್ಸಗಳು ಮಾಡ್ಕೊಂಡಿದ್ಯೋ ಹಾಗೆ ಕೆಲ್ಸಗಳು ಮಾಡ್ಕೊಂಡಿದ್ರು. ಆಗ ನಿಮ್ ಅತ್ತೆ ಮಾವ ನಿನ್ ಗಂಡ ಎಲ್ಲ ಅದನ್ನ ನೋಡಿ ಪಾಪ ಇವಳು ನಾವ್ ಮಾತಾಡ್ದೆ ಇಷ್ಟೆಲ್ಲಾ ಇವಳಿಗೆ ಅವಮಾನ ಮಾಡಿದ್ರುನು ಅವಳು ತನ್ ಪಾಡಕ್ ತನ್ ಕೆಲ್ಸ ಮಾಡ್ತದಳಲ್ಲ ಅಂತ ಮನ್ಸ್ ಕರಗಿ ಆ ಮನ್ಸನ್ನ ಬದ್ಲಾಯಿಸಿ 3 ಜನನು ಬಂದು ನಿನ್ ಹತ್ರ ಮಾತಾಡ್ತಾರೆ ಕಣೆ. ನಿಜ ಅಮ್ಮ, ನಾನ್ ಮೊದ್ಲಿನ ತರ ಈ ಮನೇಲಿ ಏನು ಕೆಲ್ಸ ಮಾಡ್ತಾನೆ ಇಲ್ಲ. ಇಲ್ಲ, ನಾಳೆಯಿಂದ ಮೊದ್ಲಿನ ತರ ಎಲ್ಲಾ ಕೆಲ್ಸ ಮಾಡ್ತೀನಮ್ಮ. ಅತ್ತೆ ಮಾವಂಗೆ ಇಷ್ಟ ಆಗೋ ತರನೇ ಇರ್ತೀನಿ. ಒಬ್ಬನ್ ಕರಗಿಸ್ತೀನಮ್ಮ ನಾನು. ಅಷ್ಟ್ ಮಾಡು ಮಗಳೇ, ಎಲ್ಲಾ ಸರಿ ಹೋಗುತ್ತೆ. ಕಾಫಿ ತಗೊಂಬ. ಬಂದಿರಿ. 2 ನಿಮಿಷ. ಕಾಫಿ ಇಲ್ಲೇ ಇದೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಮಾವ, ಕಾಫಿ ಕುಡಿರಿ ಮಾವ. ಸಾರಿ ಮಾವ, ನಾನೇ ತಂದ್ಕೊಡೋಣ ಅಂತಿದ್ದೆ. ದೇವ್ರ ಮನೇಲಿ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಮಾವ, ಕಾಫಿ ಬಿಸಿ ಇಲ್ವಾ? ಇನ್ನೊಂದ್ಸತಿ ಬಿಸಿ ಮಾಡ್ಕೊಂಡ್ ಬರ್ಲಾ? ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಇನ್ನು ಎಷ್ಟ್ ದಿನ ಅಂತ ನನ್ನ ಹತ್ರ ಮಾತಾಡದೆ ಇರ್ತೀರಾ? ಪ್ಲೀಸ್ ಮಾವ, ನನ್ನ ಹತ್ರ ಮಾತಾಡಿ. ಮಾವ, ಅತ್ತೆ. ಮಾವ, ಅತ್ತೆ, ಮಾಧವ್ ಬಾವ ಪ್ರಿಯಕ್ಕನ ಹತ್ರ ಮಾತ್ಬಿಟ್ಟು ತುಂಬಾ ದಿನ ಆಯ್ತು. ಅವ್ರ ಕೋಪ ಕರ್ಗದೇ ಇಲ್ವಾ? ಕೋಪ ಗುಡ್ಗು ಸಿಡ್ಲಿನ್ ತರ ಬಂದೋದ್ರೆ ಚಂದ. ಅದು ಬಿಟ್ಟು ವಾರದ ಗತೆ ಟೆಂಟ್ ಹಾಕೊಂಡಿದ್ರೆ ಏನ್ ಚಂದ? ಇವರೆಲ್ಲ ಯಾಕೆ ಇಷ್ಟು ಹಠ ಸಾಧಿಸ್ತಿದ್ದಾರೆ? ನಂಗೆ ಅಡ್ಗೆ ಮಾಡೋದಕ್ಕೆ ಅತ್ತೆ ಬಿಡ್ತಾ ಇಲ್ಲ. ಪ್ರಿಯಕ್ಕ ಮಾಡಿರೋ ಕಾಫಿನ ಮಾವ ಕುಡಿತಾ ಇಲ್ಲ. ಇಂಥ ಸಮಯದಲ್ಲಿ ಜೊತೆಯಾಗಿ ನಿಲ್ಬೇಕಾಗಿದ್ ಭಾವನೂ ಅಷ್ಟೇ ಕೋಪ ಮಾಡ್ಕೊಂಡು ಅಕ್ಕನ ಹತ್ರ ಮಾತಾಡ್ತಾನೆ ಇಲ್ಲ. ಇಲ್ಲ, ಯಾರ್ ಬುದ್ಧಿ ಹೇಳೋದು? ಪ್ರಿಯಕ್ಕನ್ ಮುಖ ನೋಡಿದ್ರೆ ನಂಗ್ ಪಾಪ ಅನ್ಸುತ್ತೆ. ಅವ್ರ ಮದ್ವೆ ಆಗ್ ಬಂದಿದ್ ಹೊಸ್ತ್ರಲ್ಲಿ ಕಾಫಿ ಸೂಪರು, ಇಡ್ಲಿ ಅದ್ಭುತ ಅಂತ ಮಾವ ಹೊಗಳ್ತಾ ಇದ್ರು. ಆದ್ರೆ ಈಗ ಮಾವ ಅವ್ರ ಮುಖನೇ ನೋಡ್ತಾ ಇಲ್ಲ. ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೋ ಏನೋ. ಮನೇಲಿ ಮನಸ್ತಾಪ ಆದ್ರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಜಗಳ ಆದ್ರೆ ಅದು ಆ ಕ್ಷಣಕ್ ಮಾತ್ರ ಸೀಮಿತವಾಗಿರ್ಬೇಕು. ಕೋಪ ಬಂದ್ರೆ ಅದು ಕರಗಿ ನೀರಾಗ್ಬೇಕು. ಆಗ್ಲೇ ಮನೆ ಮನೆ ಅನಿಸ್ಕೊಳ್ಳೋದು. ನಮ್ ಮನೇಲಿ ಆತರ ಏನು ಆಗ್ತಾ ಇಲ್ಲ. ಈ ಮನೇಲಿ ಏನಾದ್ರು ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಅದ್ ಸರಿ ಆಗೋಕೆ ತುಂಬಾ ಟೈಮ್ ಬೇಕು ಅನ್ಸುತ್ತೆ. ನಮ್ ವಿಷಯದಲ್ಲೂ ಹೀಗೆ ಆಗಿತ್ತು, ಈಗ ಪ್ರಿಯಕ್ಕನ್ ವಿಷಯದಲ್ಲೂ ಹೀಗೆ ಆಗ್ತಾ ಇದೆ. ಹೌದು ಅಮ್ಮ, ತುಂಬಾ ಟೈಮ್ ಆದಷ್ಟು ಬಿರುಕುಗಳು ಹೆಚ್ಚಾಗ್ತಾ ಹೋಗುತ್ತೆ. ತನ್ನ ವಿಷಯದಲ್ಲೂ ಏನಾಗ್ತಿದ್ಯೋ ತಪ್ಪು. ಹೌದಕ್ಕ, ನಮ್ ಜೊತೆ ಅತ್ತೆ ಮಾವ ಮಾತ್ ಬಿಟ್ಟಾಗ ಪ್ರಿಯಾಕ್ಕನೇ ಅತ್ತೆ ಹತ್ರ ಹೋಗಿ ಅತ್ತೆ ನಮ್ ಜೊತೆ ಮೊದ್ಲಿನ ತರ ಮಾತಾಡೋ ಹಾಗೆ ಮಾಡಿದ್ರು. ಆ ಋಣ ನಮ್ ಮೇಲಿದೆ. ಅದಕ್ಕಾದ್ರೂ ಅತ್ತೆ ಮಾವ ಬಾವ ಪ್ರಿಯಾಕ್ಕನ ಹತ್ರ ಮಾತಾಡ್ಬೇಕು. ಆತರ ಏನಾದ್ರು ನಾವ್ ಮಾಡ್ಬೇಕು ಅಮ್ಮು. ಆದ್ರೆ ಅದ್ ಹೇಗಕ್ಕ? ಅಮ್ಮು ಬಾ, ನಮ್ ಮನೆ ಹಿರಿಯ ನಾಗರಿಕರ ಹತ್ರ ಮಾತಾಡೋಣ. ಏನು ಅಂದ್ರೆ ಅತ್ತೆ ಹತ್ರ ಮಾತಾಡೋಣ ಬಾ. ಅತ್ತೆ ಅತ್ತೆ ಅತ್ತೆ. ಏನ್ರೆ ಅತ್ತೆ ಅತ್ತೆ ಅಂತ ನೈಸ್ ಮಾಡ್ಕೊಂಡ್ ಬರ್ತಿದೀರಾ? ನೀವಿಬ್ರು ಹೀಗ್ ಬಂದ್ರೆ ನನಗ್ ಭಯಾನೇ ಆಗತ್ತೆ. ಏನ್ ವಿಷಯ? ಏನಂದ್ರೆ ಅತ್ತೆ, ನಿಮ್ ಸೀರೆ ತುಂಬಾ ಚೆನ್ನಾಗಿದೆ. ಹೊಸದ ಅತ್ತೆ? ನೀವು ಇಷ್ಟ ಚೆನ್ನಾಗ್ ಕಾಣ್ತಿದೀರ ಗೊತ್ತಾ? ಇವನ್ ನೋಡ್ತಾ ಇದ್ರೆ ದೃಷ್ಟಿ ತೆಗಿಬೇಕು ಅನ್ಸುತ್ತೆ ಅಲ್ವಾ ಅಮ್ಮು? ಅಕ್ಕ ಅಕ್ಕ, ಮನೇಶ್ ಈ ಕಡೆ ಬನ್ನಿ. ವಾವ್ ಅತ್ತೆ, ಬ್ಲೌಸ್ ಎಷ್ಟ್ ಚೆನ್ನಾಗಿದೆ, ಹೊಸ ಡಿಸೈನ್. ಯಾವ್ ಬಳಸ್ಕೊಂಡ್ರಿ? ಅಮ್ಮನಿಗಳ ಈ ಸೀರೆನ ನಾನು 1928 ಸಲ ಹುಟ್ಟಿದೀನಿ. ನಿಮ್ಗೆ ಇವತ್ ಕಣ್ಣಿಗ್ ಬಿತ್ತಾ? ನೀವಿಬ್ರು ಯಾಕೋ ನೈಸ್ ಹೊಡಿತಿರೋದ್ ನೋಡಿದ್ರೆ ನನಗ್ ಭಯಾನೇ ಆಗತ್ತೆ. ನಿಮ್ಮ ಸವಾಸ ನನಗ್ ಬೇಡ. ವಿಷಯ ಏನು ಅಂತ ಹೇಳ್ಬಿಡಿ. ಅತ್ತೆ, ನೀವ್ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲೇ ಮೀನಾ. ಬೆಳಗ್ಗೆ ನಾನ್ ನಿನ್ನ ಕೇಳ್ದಾಗ ನೀನ ತಾನೇ ಹೇಳಿದ್ದು ಇಡ್ಲಿನೂ ಕಾಯಿ ಚಟ್ನಿ ಮಾಡ್ಬಿಡಿ ಅಂತ. ಅದಕ್ಕೆಲ್ಲ ಆದ್ಮೇಲೆ ಸರಿ ಇಲ್ಲ ಅಂದ್ರೆ ನಾನೇನೇ ಮಾಡಕ್ಕಾಗತ್ತೆ? ಅಯ್ಯೋ ಅತ್ತೆ, ಅದಲ್ಲ ಅತ್ತೆ. ಮತ್ತೆ ಅತ್ತೆ, ನಾವು ಪ್ರಿಯಕ್ಕನ್ ಬಗ್ಗೆ ಮಾತಾಡ್ತಾ ಇದೀವಿ. ಓ, ನೀವ್ ಈ ವಿಷಯ ಮಾತಾಡಕ್ ಬಂದಿದ್ದೀರಾ? ಪ್ರಿಯಾ ವಿಷಯ ಆದ್ರೆ ದಯವಿಟ್ಟು ನನ್ ಹತ್ರ ಮಾತಾಡ್ಬೇಡಿ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅತ್ತೆ, 1 ನಿಮಿಷ. ಇವಾಗ ನೀವ್ ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೇಬೇಕು.
ಅಲ್ಲ ಅತ್ತೆ, ಪ್ರಿಯಾಕ್ಕ 26,000 ರೂಮ್ ಬುಕ್ ಮಾಡಿದ್ದು ಬಾವಂಗೂ ಗೊತ್ತಿತ್ತು. ಅದು ಅಲ್ದೆ ವಲ್ಲಭಂಗೆ, ಕೇಶವಂಗೆ, ನನ್ಗೆ, ಸುಂದರ ಚಿಕ್ಕಪ್ಪಂಗೂ ಗೊತ್ತಿತ್ತು. ನಾವು ನಿಮ್ಮಿಂದ ಮಾವನಿಂದ ಈ ವಿಷಯನ ಮುಚ್ಚಿಟ್ಟಿದ್ವಿ. ನೀವು ಬಾವನ್ ಮೇಲೂ ಕೋಪ ಮಾಡ್ಕೊಂಡಿಲ್ಲ, ನಮ್ಗಳ ಮೇಲೂ ಕೋಪ ಮಾಡ್ಕೊಂಡಿಲ್ಲ. ಮತ್ ಯಾಕತ್ತೆ ಪ್ರಿಯಾಕ್ಕನ್ ಮೇಲೆ ಕೋಪ ಮಾಡ್ಕೊಂಡಿದೀರಾ? ಯಾಕ ಅವ್ರ ಮೇಲೆ ಅಷ್ಟೊಂದ್ ಸಿಟ್ಟು? ಯಾಕೆ ಅಂದ್ರೆ ಇಷ್ಟೆಲ್ಲ ಶುರು ಆಗಿದ್ದು ಅವಳಿಂದಾನೇ ತಾನೆ. ಚೆನ್ನಾಗ್ ಹೇಳು. ನಮ್ ಮಾತೆ ಕೇಳಲ್ಲ ಕಣೆ ಆ ಹುಡುಗಿ. ಏನೋ ತಾನೊಂದ್ ದೊಡ್ಡ ಬುದ್ಧಿವಂತೆ, ಅವಳಿಗೆಲ್ಲ ಗೊತ್ತು ಅನ್ನೋ ತರ ಎಲ್ಲ ಎಡವಟ್ಟೆ ಮಾಡಿರ್ತಾಳೆ. 26,000 ರೂಮ್ ಬುಕ್ ಮಾಡಿ ನಮ್ಮ ಹತ್ರ ಬಂದು 5,000 ರೂಮ್ ಅಂತ ಅವ್ರು ಹೇಳಿಲ್ಲ ಅಲ್ವಾ ಅತ್ತೆ? ಮಿಸ್ಟೇಕ್ ಆಗಿ ಆ ರೂಮಿಗೆ 5,000 ಅಂತ ಅನ್ಕೊಂಡು ಬುಕ್ ಮಾಡಿದ್ರು. ತಪ್ಪು ಎಲ್ರಿಂದಾನು ಆಗುತ್ತೆ ಅಲ್ವಾ ಅತ್ತೆ? ಕ್ಷಮಿಸ್ಬೋದಲ್ವಾ? ಹೌದು ಅಮ್ಮು, ನೀನ್ ಹೇಳ್ತಿರೋದು ಸರಿನೆ. ತಪ್ಪು ಎಲ್ರು ಮಾಡ್ತಾರೆ, ಆದ್ರೆ ಆ ತಪ್ಪನ್ನ ಒಪ್ಕೊಳ್ಳೋನ್ ಮಾತ್ರ ಕ್ಷಮೆಗೆ ಅರ್ಹ. ಆದ್ರೆ ಆ ತಪ್ಪು ಬೇರೆಯವ್ರ ಮೇಲ್ ಬಂದ್ರು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ನುಳ್ಸ್ಕೊಳಕ್ ಪ್ರಯತ್ನ ಪಡ್ತಾರಲ್ಲ, ಅಂಥ ಸ್ವಾರ್ಥಿಗಳನ್ನ ಕ್ಷಮಿಸ್ಬೇಕು ಅಂತ ಅನ್ಸಲ್ಲ ಅಮ್ಮು. ಅತ್ತೆ, ಸಂಬಂಧ ಅನ್ನೋದು ಒಂದು ಪುಸ್ತಕದ ತರ, ತಪ್ಪು ಅನ್ನೋದು ಅದ್ರಲ್ಲಿರೋ ಒಂದು ಪುಟ ಚೆನ್ನಾಗಿಲ್ಲ ಅಂತ ಇಡೀ ಪುಸ್ತಕನೇ ಹರಿದಾಕ್ತೀರಾ? ಇಲ್ಲ ಅಲ್ವಾ ಅತ್ತೆ? ಅವತ್ತು ನೀವ್ ನಮ್ ಜೊತೆ ಮಾತ್ ಬಿಟ್ಟಿದ್ರಿ, ಆಗ ಪ್ರಿಯಾಕ ಒಂದ್ ಮಾತ್ ಹೇಳಿದ್ರು, ಅದ್ ನೆನ್ಪಿದ್ಯಾ? ನಿಮ್ ಮನೇಲಿ ಅತ್ತೆ ತರ ಇಲ್ಲ, ಸೊಸೆ ತರ ಇಲ್ಲ ಅಂತ. ಅದ್ರ ಅರ್ಥ ಅವ್ರು ನಿಮ್ಮಲ್ಲಿ ಅತ್ತೆ ನೋಡಿಲ್ಲ, ಒಬ್ಳು ತಾಯಿ ನೋಡಿದಾರೆ ಅಂತ. ನೀವ್ ಯಾಕತ್ತೆ ಅವ್ರ ಜೊತೆ ಅತ್ತೆ ತರ ಬಿಹೇವ್ ಮಾಡ್ತಾ ಇದ್ದೀರಾ? ಅಕ್ಕನ್ ಜಾಗದಲ್ಲಿ ರಕ್ಷಾನೋ ಅಥವಾ ಧನ್ಯ ಅತ್ಕೆನೋ ಇದಿದ್ರೆ ಇದೇ ತರ ಮಾಡಿರ್ತಿದ್ರ ಅತ್ತೆ ಅಲ್ವಾ? ಪ್ರಿಯಾ ಅಕ್ಕನ ನಿಮ್ ಮಕ್ಳು ಅನ್ಕೊಂಡು ಕ್ಷಮಿಸ್ಬಿಡಿ ಅತ್ತೆ. ಇಷ್ಟೇನೇನ್ರಿ ನೀವಿಬ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ನಾನಾಗ್ಲಿ ನಿಮ್ ಮಾವ ಆಗ್ಲಿ ಪ್ರಿಯನ್ ಮೇಲೆ ಸಿಟ್ ಮಾಡ್ಕೊಂಡಿರೋದು ಅವಳು 26,000 ರೂಪಾಯಿ ಹೋಟ್ಲು ಬುಕ್ ಮಾಡಿದ್ಲು ಅನ್ನೋ ಕಾರಣಕ್ಕಲ್ಲ. ಮನೆ ಒಡೆದು ಹೋಗ್ತಾ ಇದ್ರು, ಮನೆ ಒಗ್ಗಟ್ಟು ಮುರಿದು ಬೀಳ್ತಾ ಇದ್ರು, ನನಗೂ ಅದಕ್ಕೂ ಯಾವ್ದೇ ಸಂಬಂಧ ಇಲ್ಲ ಅಂತ ಸುಮ್ನೆ ನಿಂತಿದ್ಲಲ್ಲ, ಆ ಸ್ವಾರ್ಥ ಬುದ್ಧಿಗೆ ನಮಗ್ ಸಿಟ್ ಬಂದಿರೋದು. ಇಲ್ಲಿ ತಪ್ಪು ಯಾರು ಮಾಡೋದು ತಪ್ಪೇ ಮೀನಾ, ಅದು ಮಗಳಾಗ್ಲಿ ಸೊಸೆ ಆಗ್ಲಿ. ಆ ವಿಚಾರದಲ್ಲಿ ನಾವ್ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ನೋಡಿ, ದಯವಿಟ್ಟು ನೀವಿಬ್ರು ಈ ವಿಚಾರನ ಇಲ್ಲಿಗೆ ಬಿಟ್ಟು ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅದು ಅತ್ತೆ ಹೀಗೆಲ್ಲ ಹೇಳ್ಬಿಟ್ರು, ಅವ್ರಿಗೆ ಪ್ರಿಯಾಕ್ಕನ್ ಶ್ರಮಿಸೋ ಯೋಚನೆನೇ ಇಲ್ವಾ? ಈಗ ಏನಕ್ ಬಂದ್ರಿ ಮತ್ತೆ ಊಟಕ್ ಕರಿಯಕ್ಕ? ಅತ್ತೆ ಮಾವ ನನಗ್ ತೋರಿಸ್ತಾ ಇರೋ ಉದಾಸೀನನೇ ನನಗ್ ಸಹಿಸ್ಕೊಳಕ್ ಆಗ್ತಿಲ್ಲ. ನೋವು ತುಂಬ್ಕೊಂಡಿರೋ ಗಂಟ್ಲಲ್ಲಿ ಅನ್ನ ಹೇಗ್ ಎಳಿಯುತ್ತೆ? ನನಗ್ ಊಟ ಬೇಡ, ನೀವ್ ಇಲ್ಲಿಂದ ಹೊರಡಿ. ಪ್ರಿಯಾಕ್ಕ, ಏನೋ ಒಂದು ಪ್ರಯತ್ನ ಮಾಡಿದ್ವಿ, ಅದು ಫಲ ಸಿಗ್ಲಿಲ್ಲ, ಹಾಗಂತ ಸುಮ್ನೆ ಬಿಡಕ್ಕಾಗತ್ತಾ? ದೊಡ್ಡವ್ರು ಹೇಳಿಲ್ವಾ ಮರಳಿ ಯತ್ನವ ಮಾಡು ಅಂತ? ಆದ್ರೆ ನಾನ್ ಏನ್ ಮಾಡಿದ್ರು ಅತ್ತೆ ಮಾವ ನನ್ ಜೊತೆ ಮಾತಾಡ್ತಾ ಇಲ್ವಲ್ಲ. ಅಕ್ಕ, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅವತ್ತು ನಾನು ಮೀನಕ್ಕ ಅತ್ತೆ ಹತ್ರ ಮಾತಾಡಕ್ಕೆ ಎಷ್ಟು ಟ್ರೈ ಮಾಡಿದ್ವಿ, ಅವ್ರು ನಮ್ಮ ಹತ್ರ ಮಾತೇ ಆಡ್ತಾ ಇರ್ಲಿಲ್ಲ. ಅವಾಗ ನೀವು ಅತ್ತೆ ನಮ್ಮ ಹತ್ರ ಮಾತಾಡೋಕ್ ಮಾಡಿದ್ರಿ ಅಲ್ವಾ? ಇವಾಗ ನಮ್ ಜಾಗದಲ್ಲಿ ನೀವಿದ್ದೀರಾ. ಅತ್ತೆ ಮತ್ತೆ ಮಾವ ನಿಮ್ ಹತ್ರ ಮಾತಾಡೋ ಹಾಗೆ ನಾವ್ ಮಾಡ್ತೀವಿ. ಹೌದಾ? ನಿಜವಾಗ್ಲೂ ನೀವ್ ಹೆಲ್ಪ್ ಮಾಡ್ತೀರಾ? ಹೌದು ಅಕ್ಕ. ಹಾಗಾದ್ರೆ ನೀವು ಅಮ್ಮು ಮತ್ತೆ ವಲ್ಲಭನ ಒಂದ್ ಮಾಡಕ್ಕೆ ಅದೇನೋ ಆಪರೇಷನ್ ಸಾರಿ ಅಂತ ಮಾಡಿದ್ರಲ್ಲ, ಆ ತರನೇ ನನ್ಗೂ ಒಂದ್ ಆಪರೇಷನ್ ಮಾಡಿ. ಅಕ್ಕ, ನೀವ್ ತಲೆ ಕೆಡ್ಸ್ಕೊಂಬಿಡಿ. ನಮ್ ಮೀನಾ ಅಕ್ಕ ಅಂದ್ರೆ ಏನು? ಅವರು ಒಂದು ಇದು ಏನೇ ಇದು? ಚಾಣಾಕ್ಷಿ. ನಮ್ ಮೀನಾ ಅಕ್ಕ ಅಂದ್ರೆ ಅದು. ಅಮ್ಮು, ಏನದು? ಬುದ್ಧಿವಂತೆ ಅಕ್ಕ. ಇವ್ರು ಐಡಿಯಾ ಕೊಡೋದ್ರಲ್ಲಿ ಎತ್ತಿದ ಕೈ. ನೀವ್ ನಂಬಲ್ಲ ಅಕ್ಕ, ನಂಗೆ ಏನೇ ಪ್ರಾಬ್ಲಮ್ ಬಂದ್ರು ನಾನ್ ಇವ್ರ ಹತ್ರನೇ ಹೋಗೋದು. ಬರೀ ನಾನಷ್ಟೇ ಅಲ್ಲ, ಅತ್ತೆನೂ ಇವ್ರ ಹತ್ರನೇ ಹೋಗೋದು, ಕೇಶವಭಾವನೂ ಇವ್ರ ಹತ್ರನೇ ಹೋಗೋದು. ನಮ್ ಎಲ್ಲಾ ಪ್ರಾಬ್ಲಮ್ಸ್ ಇವ್ರೇ ಸಾಲ್ವ್ ಮಾಡೋದು. ಇವ್ರು ಒಂಥರ ಐಡಿಯಾಗಳ ಅದು. ಅಮ್ಮು, ಅದು ಇದು ಅಂತ ಆಗ್ಲಿದೆ ಕೇಳ್ತಾನೆ ಇದೀನಿ, ಅದೇನ್ ಕರೆಕ್ಟ್ ಆಗಿ ಹೇಳ. ಸಮುದ್ರ ಅಕ್ಕ, ಸಾಗರ. ಐಡಿಯಾಗಳ ಸಮುದ್ರ. ಬಿಲ್ಡಪ್ ತಗೊಂಡಿದ್ದು ಸಾಕು, ಈಗ ಐಡಿಯಾ ಕೊಡಿ. ಹಾ. ಈಗೇನು? ಪೇಷಂಟ್ ತುಂಬಾ ಸೀರಿಯಸ್, ಆಪರೇಷನ್ ತಕ್ಷಣಕ್ಕಾಗ್ಬೇಕು ಅಲ್ವಾ? ಪ್ರಿಯಾಕ್ಕ, ಮಾವ ನಿಮ್ ಹತ್ರ ಮಾತಾಡಿದ್ರೆ ಅತ್ತೆನೂ ದಾರಿಗೆ ಬರ್ತಾರೆ, ಓಕೆನಾ? ಅಕ್ಕ, ಹಾಗಿದ್ರೆ ಈ ಆಪರೇಷನ್ ಗೆ ಹೆಸರು ನಾನ್ ಇರ್ತೀನಿ. ಏನ್ ಹೆಸರು ಇರ್ತೀಯಾ? ಆಪರೇಷನ್ ನಂದ. ಅಕ್ಕ, ಮಾವ ಕಣೆಯವರು ಅವ್ರನ್ನ ಹೆಸರು ಕರೀತಾರ? ಇಲ್ಲಪ್ಪ. ಸೊ ಇದಕ್ಕೆ ಹೆಸರು ಆಪರೇಷನ್ ನಂದ ಅಲ್ಲ, ಆಪರೇಷನ್ ಮಾವ ಅಂತ. ಇಲ್ಲಿ ಇಬ್ರು ನನ್ನ ಜೊತೆ ಹೇಳಿ, ಆಪರೇಷನ್ ಮಾವ. ಕಾಫಿ ಮಾಡ್ಕೊಡ್ತೀಯಾ? ಅಕ್ಕ, ನಿನಗೆ ಕೇಳ್ತಿರೋದು, ನಂಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ, ನಂಗೊಂದೊಡ್ಡ ಸ್ಟ್ರಾಂಗ್ ಕಾಫಿ ಬೇಕು. ಏನಿದ್ರೆ ನೀನು ಕಲಾ ಇಬ್ರು ಈ ಮನೆ ಸೊಸೆದಿರು, ಒಳ್ಳೆ ಮನೆ ಕೆಲಸದೊಳಗೆ ಹೇಳೋ ತರ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾ ಇದೆಯಲ್ಲ. ಹಾಗ್ ನೋಡಿದ್ರೆ ಕಲಾವತಿ ನಿನ್ನ ಹತ್ರ ಕಾಫಿ ಮಾಡ್ಸ್ಕೊಂಡ್ ಕುಡಿಬೇಕು. ಅವಳು ಈ ಮನೆ ಹಿರಿ ಸೊಸೆ. ಕಲಾವತಿಗೆ ಕೆಲ್ಸ ಹೇಳೋದಲ್ಲ, ಅವಳಿಗೆ ಗೌರವ ಕೊಡು. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ ಅತ್ತೆ. ಕಾಫಿ ಮಾಡ್ಕೊಡು ಅಂತ ಕೇಳಿದ್ರೆ ನಾನೇನ್ ಅಕ್ಕನಿಗೆ ಗೌರವ ಕೊಡಲ್ಲ ಅಂತಲ್ಲ. ನಾನು ಕಾಫಿ ಕೇಳಿದ್ರೆ ಅಕ್ಕ ನನ್ಗೆ ಪ್ರೀತಿಯಿಂದ ಮಾಡ್ಕೊಡ್ತಾಳೆ. ನೀವು ನಮ್ಮಿಬ್ಬರ ಮಧ್ಯೆ ಸುಮ್ನೆ ಫಿಟ್ಟಿಂಗ್ ತಂದ ಹಾಕ್ಬೇಡಿ. ನೋಡಕ್ಕ, ಅತ್ತೆ ನಮ್ಮಿಬ್ಬರ ಮಧ್ಯೆ ತಂದ ಹಾಕ್ತಿದಾರೆ. ಅಕ್ಕನ ಹತ್ರ ಈ ತಂಗಿ ಕಾಫಿ ಮಾಡಿಸ್ಕೊಂಡ್ ಕುಡಿಬಾರ್ದ ಅಕ್ಕ? ಅಕ್ಕನಾ? ನಾನಾ? ಹ್ಞೂ ಅಕ್ಕ. ನಿನಗ ಇದೇನಕ್ಕ ಹೀಗ್ ಕೇಳ್ತಾ ಇದ್ಯಾ? ನೀನೇ ತಾನೇ ನನ್ನ ಅಕ್ಕ. ಅಕ್ಕ ಅಂತ ಬಾಯಿ ತುಂಬಾ ಕರಿತ್ಯಾ. ಅಕ್ಕನ್ ಮಗಳಿಗೆ ಕೇಡ್ ಬಯಸೋ ಕೆಟ್ಟ ಬುದ್ಧಿ ಯಾಕಿಂದ್ರ ನಿನ್ಗೆ? ಮನಸಾರೆ ಅಮೂಲ್ಯ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬಂದ್ರೆ ಅಂತ ಹೇಳ್ದೆ.
ನೆನೆ ಅದೇ ತರ ಆಗೋಯ್ತು. ಅಲ್ಲ, ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರೆದು ಅವಳ ಮಗಳಿಗೆ ಶಾಪ ಹಾಕ್ತೀಯಲ್ಲ. ನೀನ್ ಸಂಬಂಧಗಳಿಗೆ ಬೆಲೆ ಕೊಡೋದು ಇದೇನಾ? ಅಕ್ಕ ಮಾತಾಡ್ಬೇಡ ನೀನು. ನೀನು ಸಂಜಾಯಿಷಿನ ಕೇಳೋ ತಾಳ್ಮೆ ನಿಜಕ್ಕೂ ನಂಗಿಲ್ಲ. ನನ್ ಮನ್ಸು ಮುರಿದು ಹೋಗಿದೆ. ಅದು ಸರಿ ಹೋಗೋ ತನಕ ನನ್ನ ಹತ್ರ ಏನು ಹೇಳಕ್ ಬರ್ಬೇಡ ನೀನು. ಇಂದ್ರ, ನಿನ್ ಕಾಫಿ ಕೇಳ್ದಲ್ವಾ? ಬೇಕಿದ್ರೆ ಹೋಗ್ ಮಾಡ್ಕೊಡಿ. ಇಷ್ಟೊಂದು ಪೂಜೆ ಎಲ್ಲಿಂದ ಬಂತ? ನಂಗೊಂದ್ ಡೌಟು. ನೀವೇನೋ ಮಾವ ಊಟ ಕೊಡೋದ್ರಿಂದ ಮಾವನ್ ಕೋಪ ಕರ್ಗುತ್ತೆ ಅಂತ ಪ್ರಿಯಕ್ಕನ ಅಂಗಡಿಗೆ ಕಳ್ಸಿದ್ರಿ. ಆದ್ರೆ ಬರೀ ಊಟ ಕೊಡೋದ್ರಿಂದ ಮಾವನ್ ಕೋಪ ಕರ್ಗುತ್ತಾ? ಅಯ್ಯೋ ದಡ್ಡಿ, ಈ ಮೀನಾನ್ ಏನ್ ಅನ್ಕೊಂಡಿದ್ಯಾ? ಅಮ್ಮೋ, ನೀನು ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಕಣೆ. ಚಿಕ್ಕನ ಬರೀ ಊಟ ಡೆಲಿವರಿ ಮಾಡಿ ಬನ್ನಿ ಅಂತ ಕಳ್ಸಿಲ್ಲ ಬೇಬಿ. ಲಾಸ್ಟ್ ಟೈಮ್ ಮಾವನ್ ನನ್ನ ಹತ್ರನು ಮಾತ್ ಬಿಟ್ಟಿದ್ರು. ಆಗ ನಾನು ಅಂಗಡಿಗೆ ಹೋಗಿ ಮಾವನ ಹತ್ರ ಮಾತಾಡಿದ್ದೆ. ಆ ಮಾತ್ ಕೇಳಿ ಮಾವ ಕರ್ಗೋಗಿದ್ರು. ಈಗ್ಲೂ ಅಷ್ಟೇ ಪ್ರಿಯ ಅಕ್ಕನ್ಗೆ ಸೇಮ್ ಮಾತ್ನ ರಿಹರ್ಸಲ್ ಮಾಡಿ ಕಳ್ಸಿದೀನಿ. ಹೌದಾ? ಹೂ ಮರಿ. ಪ್ರಿಯಕ್ಕ ಏನಾದ್ರೂ ಎಮೋಷನಲ್ ಆಗಿ ಅದೇ ತರ ಡೈಲಾಗ್ ಹೇಳಿದ್ರೆ ದೊಡ್ಡಬಳ್ಳಾಪುರ ದೊಡ್ಡ ಬಂಡೆ ತರ ಇರೋ ಮಾವನ್ ಮನ್ಸು ಚಿಕ್ಕಬಳ್ಳಾಪುರ ಚಿಕ್ಕ ಮುದ್ದೆ ತರ ಮೆತ್ತಗಾಗೋಗುತ್ತೆ. ಅಕ್ಕ ಬೈ ಮಿಸ್ ಆಗಿ ನಾನ್ ಮಾಡಿರೋ ಮುದ್ದೆ ತರ ಆದ್ರೆ ಬಿಡ್ತು ಅನ್ನು ಅಪ್ಶಕ್ನ. ಅಯ್ಯೋ ಅಕ್ಕ, ನಿನಗೆ ಗೊತ್ತಲ್ಲ ಪ್ರಿಯ ಅಕ್ಕ ಹೇಗೆ ಅಂತ. ಅವ್ರಿಗೆ ಯಾವಾಗ್ಲೂ ಓವರ್ ಎಕ್ಸೈಟ್ಮೆಂಟ್ ಜಾಸ್ತಿ. ನೀವ್ ಹೇಳ್ಕೊಟ್ಟಿರೋ ಡೈಲಾಗ್ ಬಿಟ್ಟು ಬೇರೆ ಏನಾದ್ರು ಹೇಳಿ ಮಾವನ್ ಕೋಪ ಕರ್ಗೋ ಬದ್ಲು ಜಾಸ್ತಿ ಆದ್ರೆ ಆಗೇನ್ ಮಾಡೋದು? ಇದಕ್ಕೆ ಬೇಬಿ ನೀನು ಈ ಫೀಲ್ಡ್ ಅಲ್ಲಿ ಕಚ್ಚಾಗಿ ಉಳ್ಕೊಂಡಿರೋದು. ನೋಡು, ಇನ್ನೊಂದ್ಸಲ ಹೇಳ್ತಿದೀನಿ, ನೀನು ಈ ಮೀನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಸೋ ಬ್ಯಾಡ್. ಇದನ್ನೆಲ್ಲ ಯೋಚನೆ ಮಾಡ್ದೆ ನಾನ್ ಪ್ಲಾನ್ ಮಾಡಿರ್ತೀನ. ಇಯರ್ಫೋನ್ ಹಾಗೆ ಕಳ್ಸಿದೆ. ಅವ್ರು ಅಂಗಡಿ ರೀಚ್ ಆಗ್ತಿದ ಹಾಗೆ ಕಾಲ್ ಮಾಡ್ತಾರೆ. ಆಗ ಕಾಲ್ ಅಲ್ಲಿ ನಾನು ಏನ್ ಹೇಳ್ಕೊಡ್ತೀನೋ ಆ ಡೈಲಾಗ್ ನ ಮಾವನ್ ಹತ್ರ ಡಿಟ್ ಹೇಳ್ತಾರೆ. ಆಗ ಮಾವನ್ ತಲ್ ಹೃದಯ ಕರ್ಗಿ ನೀರಾಗಿ ಆಗ್ಲೇ ನಿನ್ನ ಕ್ಷಮಿಸಿದೀನಿ ಅಂತ ಹೇಳ್ತಾರೆ. ಕ್ಷಮಿಸಿದೀನಿ ಅಂತ ಹೇಳಾದ್ಮೇಲೆ ಒಂದ್ ಕೊಬ್ಬರಿ ಮಿಠಾಯಿ ಕೊಟ್ಟು ಹೋಗ್ಬ ಅಂತ ಹೇಳ್ತಾರೆ. ಆಗ ಆಪರೇಷನ್ ಮಾವ ಸಕ್ಸಸ್. ಅಯ್ಯೋ ಅಕ್ಕ ಅಕ್ಕ ಅಕ್ಕ, ಎಲ್ಲಿಟ್ಟಿದ್ರಿ ಅಕ್ಕ ನಿನ್ ತಲೆನಾ? ಸೂಪರ್. ನೀವು ನಮ್ ಮನೇಲಿ ಇರ್ಬಾರ್ದಿತ್ತು. ಯಾವ್ದೋ ಸೀಕ್ರೆಟ್ ಆಪರೇಷನ್ ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕಿತ್ತು. ಅಂತ ಬ್ರೈನ್ ನಿಮ್ದು. ಐನು ಇವತ್ತು ಆಪರೇಷನ್ ಮಾವ ಸಕ್ಸಸ್ ಆಗಿ ಯಾಕ ಖುಷಿಯಿಂದ ಮನೆಗ್ ಬಂದು ನಮ್ಮನ್ನ ತಪ್ಕೊಂಡು ತಂದ್ರೆ ಸಾಕಕ್ಕ. ಈ ಬಾಡೋಗಿರೋ ಪ್ರಿಯಕ್ಕನ್ ಮುಖ ನೋಡಕ್ ಆಗ್ತಿಲ್ಲ. ಈ ಪ್ಲಾನ್ ಸಕ್ಸಸ್ಫುಲ್ ಆಗಿ ಅವ್ರ ಫೇಸ್ ಗಾರ್ಡನ್ ತರ ಅರಳಿದ್ರೆ ಸಾಕು. ಹಲೋ ಮೀನಾವ್ರೆ, ನಾನ್ ಇವಾಗ ಅಂಗಡಿ ಹತ್ರ ಬಂದಿದ್ದೀನಿ. ಸೂಪರ್ ಪ್ರಿಯಕ್ಕ, ನೋಡಿ ನೀವು ಲೈನ್ ನಲ್ಲೇ ಇರಿ. ಮಾವನ್ಗೆ ಬ್ಲೂಟೂತ್ ಕಾಣಿಸ್ತಾ ಇರೋ ತರ ಕವರ್ ಮಾಡ್ಕೊಳ್ಳಿ. ಸರಿ ಮೀನಾವ್ರೆ, ನಾನ್ ನಿಮ್ಮನ್ನ ನಂಬಿದೀನಿ. ಮಾವ ನನ್ನ ಕ್ಷಮಿಸ್ತಾರಲ್ವಾ? ಪ್ರಿಯಕ್ಕ, ನೀವು ನಂಬಿರೋ ಈ ಮೀನಾನ ನಾನ್ ಎಲ್ಲ ನೋಡ್ಕೋತೀನಿ. ಒಳಗೋಗಿ ನಾನು ಬಿಡಲ್ಲ. ಸರಿ. ಏನ್ ಬಂದಿದ್ದು ಅಂತ ಕೇಳಿ. ಮಾವ, ನಿಮ್ಗೆ ಊಟ ತಗೊಂಡ್ ಬಂದಿದ್ದೀನಿ. ಅದೆಲ್ಲ ಏನ್ ಬೇಕಾಗಿಲ್ಲ. ನಮ್ ಮನೆಗೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ. ಇಲ್ಲ ಮಾವ, ನಾನ್ ತಂದಿರೋ ಊಟನ ನೀವು ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಈ ಅಂಗಡಿಯಿಂದ ಹೋಗಲ್ಲ. ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ನಿಮ್ ಮನೆಗೆ ಕಳ್ಸಿದ್ರು. ಹುಟ್ಟಾಗಿಂದ ನಾನು ಅವ್ರ ಜೊತೆನೆ ಇದ್ರು. ಈ ಮನೆ ನನಗ್ ಹೊಸ ಪ್ರಪಂಚ ಅನ್ಸಿದ್ರು. ಅಪ್ಪ ಅಮ್ಮನ್ ತರ ಪ್ರೀತಿ ಮಾಡೋ ಅತ್ತೆ ಮಾವ ಸಿಕ್ಕಿದೀರ. ಆ ಪ್ರೀತಿಯಲ್ಲಿ ನಾನು ನಿಮ್ಮಲ್ಲಿ ಒಬ್ಳಾಗ್ಬಿಟ್ಟಿದೀನಿ ಮಾವ. ಆದ್ರೆ ಈಗ ನೀವೇ ನನ್ನ ಮಾತಾಡಿಸ್ದೆ. ನನ್ ಕಾಫಿ ಕೊಡಕ್ ಬಂದಾಗ ಅದನ್ನ ತಗೊಳ್ದೆ. ನನ್ ಮುಖಾನು ನೋಡ್ದೆ ಹೋದ್ರೆ ನನಗ್ ಯಾರ್ದೆ ಕೇಳಿ? ಹನುಮಂತಣ್ಣ, ಮಾತಾಡೋದ್ ಮುಗ್ದಿದ್ರೆ ಹೊರಡಕ್ ಕೇಳಿ, ನನ್ ಕೆಲ್ಸ ಇದೆ. ಇಲ್ಲ, ನೀವ್ ಮೊದ್ಲಿನ ತರ ನನ್ನ ಹತ್ರ ಮಾತಾಡೋವರ್ಗು ನಾನ್ ನಿನ್ನ ಹೋಗಲ್ಲ ಮಾವ. ನನಗೆ ಮನೆಗ್ ಹೋಗಕ್ ಇಷ್ಟ ಇಲ್ಲ ಮಾವ. ನೀವ್ ನನ್ ಜೊತೆ ಮಾತಾಡಿ ಮಾವ, ಪ್ಲೀಸ್ ಮಾವ. ನಾನ್ ಮಾಡಿರೋ ತಪ್ಪು ಒಪ್ಕೊಳಕ್ಕೆ ನನ್ಗೇನ್ ಬೇಜಾರಿಲ್ಲ ಮಾವ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಸ್ವಲ್ಪ ನೀರ್ ಕೊಡಿಲಿ. ನೀರಂತೆ ಕೊಡಿ. ಅಯ್ಯೋ ಮಾವ, ಬೇಡ, ನನ್ನ ಕ್ಷಮಿಸ್ಬಿಡಿ ಮಾವ. ನಿಮ್ ಕೋಪ ತೀರೋವರೆಗೂ ನನ್ನ ಬೈರಿ. ಬೇಕಿದ್ರೆ 2 ಹೊಡೆದ್ಬಿಡಿ ಮಾವ. ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನನ್ ಹೊಡೆಯೋ ಅಧಿಕಾರ ಇದೆ ಮಾವ. ಆದ್ರೆ ಈ ತರ ಮೌನವಾಗಿ ಇರ್ಬೇಡಿ ಮಾವ, ಪ್ಲೀಸ್ ಮಾವ. ಕೇಳಿಸ್ತಿಲ್ವಲ್ಲ? ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ? ಹಲೋ ಹೇಳ್ತಿದ್ಯಾ? ಹೆಣ್ಣು ತನ್ನ ತಂದೆನ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾಳೆ ಮಾವ. ನಾನ್ ಜೀವನದಲ್ಲಿ ಆ ಎತ್ತರದ ಸ್ಥಾನನ ನಿಮಗ್ ಕೊಟ್ಟಿದ್ದೀನಿ ಮಾವ. ಏನಾಗ್ತಿದೆ? ಹನುಮಂತಣ್ಣ, ಇದೆಲ್ಲ ಮಾತಾಡಿದ್ರೆ ನನ್ ಮನ್ಸ್ ಕರಗಲ್ಲ ಅಂತ ಹೇಳಿ ಮೊದ್ಲು ಇಲ್ಲಿಂದ ಹೋಗಕ್ ಹೇಳಿ. ಅಕ್ಕ, ಏನಾಗ್ತಿದೆ ಅಂತ ನನಗೂ ಹೇಳಿ. ಒಂದ್ ನಿಮಿಷ ಸುಮ್ಮನಿರಕ್ಕಾಗಲ್ವಾ?